ಯಶ್ ಮಾವನ ಮನೆಗೆ ಮತ್ತೆ ಇಬ್ಬರು ಐಟಿ ಅಧಿಕಾರಿಗಳು ಬಂದಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಮಾಹಿತಿ ನಮಗೆ ಸಿಗ್ತಾ ಇದೆ. ನಿನ್ನೆಯಷ್ಟೇ ಬ್ಯಾಂಕ್ ಲಾಕರ್ಗಳನ್ನ ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರು. ಅಲ್ಲೂ ಕೂಡ ಒಂದಷ್ಟು ಮಹತ್ವದ ದಾಖಲೆಗಳನ್ನ ತೆಗೆದುಕೊಂಡು ಅದನ್ನು ಕೂಡ ಪ್ರಶ್ನೆ ಮಾಡಿದ್ರು. ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಇಬ್ಬರು ಐಟಿ ಅಧಿಕಾರಿಗಳು ಮತ್ತೆ ರಾಧಿಕಾ ಪಂಡಿತ್ ನಿವಾಸಕ್ಕೆ ಬಂದಿದ್ದಾರೆ. ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ದಾರೆ. ಯಾವ ರೀತಿಯ ಬಿಸ್ನೆಸ್ ಅನ್ನ ಮಾಡಿದ್ರಿ, ಎಷ್ಟಿದೆ ಲಾಭ, ಎಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದೀರಾ 3 ವರ್ಷಗಳಿಂದ, ಹೇಗೆ ನಿಮ್ಗೆ ಲಾಭ ಆಗಿದೆ, ಯಾವ ವ್ಯವಹಾರದಲ್ಲಿ ತೊಡಗಿಕೊಂಡಿದ್ದೀರಾ, ಹೀಗೆ ನಾನಾ ಪ್ರಶ್ನೆಗಳನ್ನ ಕೂಡ ಐಟಿ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಅಲ್ಲಿ ರಾಧಿಕಾ ಪಂಡಿತ್ ಅವರ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಎಲ್ಲರೂ ಕೂಡ ಉತ್ತರವನ್ನ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನಮಗೆ ಸಿಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುನೀಲ್. ಈಗ ಐಟಿ ಇಬ್ಬರು ರಾಧಿಕಾ ಪಂಡಿತ್ ಮನೆಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಧಿಕಾರಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಏನ್ ಕತೆ ಇದು ಅಂತ ಹೇಳಿ? ಖಂಡಿತ ಯಶೋಧ, ಬೆಳಗ್ಗೆ ತಾನೇ 3 ಜನ ಐಟಿ ಅಧಿಕಾರಿಗಳು ಬಂದಿದ್ರು. ಅದಾನಂತರ ಮತ್ತೊಬ್ರು ಬಂದ್ರು. ಇವಾಗ ಮತ್ತೆ ಅವ್ರ ಜೊತೆಗೆ ಇಬ್ರು ಸೇರ್ಕೊಂಡಿದ್ದಾರೆ. ಒಟ್ಟು 6 ಜನರ ಒಂದು ತಂಡದ ನೇತೃತ್ವದಲ್ಲಿ ಐಟಿ ಅಧಿಕಾರಿಗಳು ಇವಾಗ ಮತ್ತೆ ರಾಧಿಕಾ ಮನೆಯಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಬ್ಬ ಐಟಿ ಅಧಿಕಾರಿ ರಾಧಿಕಾ ಮನೆಯ ಕಾರ್ ಡ್ರೈವರ್ನ ಕರ್ಕೊಂಡು ಹೋಗಿದ್ದಾರೆ. ಅದು ಒಂದು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಅವನ ಬಳಿ ವಿಳಾಸವನ್ನ ಕೇಳಲಿಕ್ಕೆ ಏನಾದ್ರು ಕರ್ಕೊಂಡು ಹೋಗಿದ್ದಾರ ಅನ್ನೋ ಒಂದು ಮಾಹಿತಿನೂ ಕೂಡ ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಕಾರ್ನ ಡ್ರೈವರ್ ಇವಾಗ ಐಟಿ ಅಧಿಕಾರಿ ಜೊತೆ ಹೋದವರು ಇನ್ನೂ ಕೂಡ ಬಂದಿಲ್ಲ. ಇವಾಗ ಒಳಗಡೆ 5 ಜನರ ಒಬ್ಬ ಮಹಿಳಾ ಅಧಿಕಾರಿನೂ ಕೂಡ ಇದ್ದಾರೆ. ಒಟ್ಟು 5 ಜನರ ತಂಡದಿಂದ ಈ ಒಂದು ರಾಧಿಕಾ ಮನೆಯಲ್ಲಿ ಒಂದು ಪರಿಶೀಲನೆ ನಡೀತಾ ಇದೆ. ಯಶೋಧ, ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಡ್ರೈವರ್ ಅನ್ನ ಮಾಹಿತಿ ಏನಾದ್ರು ಸಿಕ್ಕಿದೆಯಾ ಹೇಗೆ ಅಂತ? ಇಲ್ಲ, ಸದ್ಯಕ್ಕೆ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಯಾವ್ದೋ ಒಂದು ವಿಳಾಸವನ್ನ ತೋರಿಸ್ಲಿಕ್ಕೆ ಆತನನ್ನು ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಆದ್ರೆ ಯಾವ ವಿಳಾಸ, ಎಲ್ಲಿ, ಯಾವ್ದಾದ್ರು ಬ್ಯಾಂಕ್ ವಿಳಾಸನೋ ಅಥವಾ ಬೇರೆ ಯಾವ್ದಾದ್ರು ಮನೆ ತೋರಿಸ್ಲಿಕ್ಕೆ ಏನಾದ್ರು ಕರ್ಕೊಂಡು ಹೋಗಿದ್ದಾರೆ ಅನ್ನೋದನ್ನ ಇನ್ನಷ್ಟೇ ನಾವು ತಿಳ್ಕೊಳ್ಬೇಕಾಗಿದೆ. ಏನೇನ್ ದಾಖಲೆಗಳು ಸಿಕ್ಕಿದಾವೆ, ಏನೇನು ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ, ಇವ್ರು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿ ಐಟಿ ಅಧಿಕಾರಿಗಳ ಪ್ರಶ್ನೆಗೆ? ಯಶೋಧ, ಈಗ ಸದ್ಯಕ್ಕೆ ಒಳಗಡೆ ಹೋಗಿರ್ತಕ್ಕಂತಹ ಅಧಿಕಾರಿಗಳು ಯಾರು ಕೂಡ ಈಚೆ ಬಂದಿಲ್ಲ. ಅಲ್ಲಿ ಒಳಗಡೆ ಹಲವಾರು ಒಂದು ನಿನ್ನೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ದಾಖಲೆಗಳನ್ನ ಕೂಡ ವಾಪಸ್ ತೆಗೆದುಕೊಂಡು ಬಂದಿದ್ರು. ಅದ್ರ ಬಗ್ಗೆ ಏನಾದ್ರು ಒಂದು ಪ್ರಶ್ನೆಗಳನ್ನು ಮೋಸ್ಟ್ಲಿ ಒಳಗಡೆ ಕೇಳ್ತಾ ಇರ್ಬೋದು. ಮತ್ತೆ ಒಳಗಡೆ ಇನ್ನಷ್ಟು ದಾಖಲೆಗಳನ್ನ ಕೂಡ ತರಿಸ್ತಿದ್ದಾರೆ. ಕಾರಿನ ಡ್ರೈವರ್ ಬಳಿನೂ ಕೂಡ ದಾಖಲೆಗಳನ್ನ ತರಿಸ್ಕೊಳ್ಬಹುದು, ಅಥವಾ ಬೇರೆ ಮನೆ ಯಾವ್ದಾದ್ರು ವಿಳಾಸ ತೆಗೆದುಕೊಂಡು ಅಲ್ಲೂ ಕೂಡ ಒಂದು ದಾಳಿ ನಡೆಸೋದಂತ ಸಂದರ್ಭ ಇದೆ. ಹಾಗಾಗಿ ಯಶ್ನ ಏನೋ ಒಂದು KGF ಚಿತ್ರದ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ. ಈಗ ಅಲ್ಲಿ ಯಶ್ ಯಾವ ರೀತಿಯಾದಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ, ಇಲ್ಲಿ ರಾಧಿಕಾ ಯಾವ ರೀತಿಯಾದಂತಹ ಉತ್ತರವನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ತಾಳೆ ಮಾಡ್ತಾರೆ. ಉತ್ತರಗಳಲ್ಲಿ ಏನಾದ್ರೂ ಒಂದು ಭಿನ್ನವಾಗಿ ಕಂಡು ಬಂತು ಅಂದ್ರೆ ಅವಾಗ ಇನ್ನಷ್ಟು ಕೂಡ ಹೆಚ್ಚಿನ ಒಂದು ವಿಚಾರಣೆ ನಡೆಸುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಯಶೋಧ, ರಾಧಿಕಾ ಮನೆಯಲ್ಲಿ ಎಷ್ಟು ಐಟಿ ಅಧಿಕಾರಿಗಳ ತಂಡ ಇದೆ? ಇವತ್ತು ಫುಲ್ ಡೇ ಏನು ಅಲ್ಲಿ ಶೋಧ ಕಾರ್ಯ ಮಾಡ್ತಾರಾ ಹೇಗೆ ಅಂತ ಹೇಳಿ? ಯಶೋಧ, ಈಗ ಬಂದಿರತಕ್ಕಂತ ಅಧಿಕಾರಿಗಳನ್ನು ನೋಡಿದ್ರೆ ಇವತ್ತು ಕೂಡ ಪೂರ್ತಿ ದಿನನೂ ಕೂಡ ಒಂದು ಪರಿಶೀಲನೆ ನಡೆಯುವಂತ ಸಾಧ್ಯತೆ ಇದೆ. ಒಬ್ಬರಾದ್ಮೇಲೆ ಒಬ್ರು ಬರ್ತಾ ಇದ್ದಾರೆ. ಬೆಳಗ್ಗೆ ಕೇವಲ 3 ಜನ ಬಂದಿದ್ರು. 3 ಜನ ಅಷ್ಟೇ ಒಳಗಡೆ ಒಂದು ಪರಿಶೀಲನೆ ನಡೆಸ್ತಾ ಇದ್ರು. ಅದಾದ ನಂತರ ಅರ್ಧ ಗಂಟೆಯ ನಂತರ ಮತ್ತಿಬ್ರು ಬಂದ್ರು. ಅದಾದ ನಂತರ ಮತ್ತೊಬ್ರು ಬಂದ್ರು. ಹಾಗಾಗಿ ಸಾಕಷ್ಟು ದಾಖಲೆಗಳು ಏನಾದ್ರು ಒಂದು ಸಿಕ್ಕಿರಬಹುದು ಅನ್ನೋ ಒಂದು ಗುಮಾನಿ ಇದೆ. ಹಾಗಾಗಿ ಅದೆಲ್ಲದನ್ನು ಕೂಡ ಪರಿಶೀಲನೆ ಮಾಡ್ಲಿಕ್ಕೆ ಮತ್ತಷ್ಟು ಅಧಿಕಾರಿಗಳು ಬರ್ತಾನೆ ಇದ್ದಾರೆ. ಮತ್ತೊಬ್ಬ ಕಾರ್ ಡ್ರೈವರ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಂದ ಏನಾದ್ರು ದಾಖಲೆಗಳನ್ನ ತರಿಸ್ಕೊಳ್ಬಹುದು, ಅಥವಾ ಅವರು CA ಏನಾದ್ರು ಇದ್ರೆ ಅವ್ರನ್ನು ಕೂಡ ಕರ್ಸ್ಕೊಳ್ಬಹುದು ಅಂತ ಒಂದು ಸಾಧ್ಯತೆ ಕೂಡ ಇದೆ. ಯಶೋಧ, ಐಟಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಇಲ್ಲಿ ರಾಧಿಕಾ ಅವ್ರ ಜೊತೆ ಏನೇನ್ ಪ್ರಶ್ನೆಗಳನ್ನ ಕೇಳಿರಬಹುದು ಅನ್ನೋ ಕುತೂಹಲ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಇದೆ. ಸುನಿಲ್, ಖಂಡಿತ ಯಶೋಧ, ಸಾಮಾನ್ಯವಾಗಿ ಇರುತ್ತೆ. ಈಗ ಎಷ್ಟು ಯಾವ ರೀತಿಯಾದಂತಹ ಉತ್ತರವನ್ನು ಕೊಟ್ಟಿರ್ತಾರೆ ಅನ್ನೋದನ್ನು ಕೂಡ ನೋಡ್ಬೇಕಾಗತ್ತೆ. ಈಗ ರಾಧಿಕಾ ಬಳಿ ಐಟಿ ಅಧಿಕಾರಿ ಒಂದು ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಅಂದ್ರೆ ಈಗ ಸಾಕಷ್ಟು ವರ್ಷಗಳು, ಈಗ ಆಲ್ಮೋಸ್ಟ್ 1 ರಿಂದ 2 ವರ್ಷ ಆಯ್ತು ಆಕೆ ಚಿತ್ರದಲ್ಲಿ ನಟಿಸಿಲ್ಲ. ಅದಾದ ನಂತರ ಎಷ್ಟು ಸಾಕಷ್ಟು KGF ಚಿತ್ರಗಳಲ್ಲಿ 2 ವರ್ಷದಿಂದನೂ ಕೂಡ ಬಿಜಿ ಇದ್ರು. ಅವರು KGF ಭಾಗ 2 ಬರ್ತಾ ಇದೆ. KGF ಅಲ್ಲಿ ಯಾವ ರೀತಿಯಾಗಿ ತೊಡಗಿಸ್ಕೊಂಡಿದ್ರು, ಅವರು ಎಲ್ಲೆಲ್ಲಿ ಹಣದ ಮೂಲ, ಮತ್ತೆ ಅವ್ರಿಗೆ ಅವ್ರ ತಂದೆ ತಾಯಿಗೆ ಸಂಬಂಧಪಟ್ಟಂತೆ 3 ಕಾರ್ಗಳನ್ನ BMW ಕಾರ್ಗಳನ್ನ ಒಂದು ಪರ್ಚೇಸ್ ಮಾಡಿದ್ರು. ಅದರ ಹಣದ ಮೂಲದ ಮಾಹಿತಿ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ಎಷ್ಟು ಯಾವ್ಯಾವ ವ್ಯವಹಾರಗಳಲ್ಲಿ ತೊಡ್ಕೊಂಡಿದ್ರ ಬಗ್ಗೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಪ್ರಶ್ನಾವಳಿಗಳನ್ನು ಮಾಡ್ತಾ ಇದ್ದಾರೆ. ಯಶೋಧ, ರಾಧಿಕಾ ಮನೆಯಲ್ಲಿ ಸದ್ಯ ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಅಂತ ಹೇಳಿದ್ರೆ ಅವ್ರಿಗೊಬ್ರು ಬ್ರದರ್ ಕೂಡ ಇದ್ದಾರೆ, ಅವರು ಇದ್ದಾರಾ ಹೇಗೆ ಅಂತ ಹೇಳಿ? ಅಲ್ಲೇ ಇಲ್ಲ, ರಾಧಿಕಾ ಮನೆಯಲ್ಲಿ ಅವರ ತಂದೆ ತಾಯಿ ಮತ್ತೆ ರಾಧಿಕಾನು ಕೂಡ ಇದ್ದಾರೆ. ಸದ್ಯಕ್ಕೆ ಒಳಗಡೆ ಅವ್ರ ಕುಟುಂಬಸ್ಥರು ಎಲ್ಲರೂ ಕೂಡ ಇದ್ದಾರೆ. ಸದ್ಯಕ್ಕೆ ಅವ್ರ ಕಾರ್ ಡ್ರೈವರ್ನ ಈಗ ಹೊರಗಡೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಅವ್ರನ್ನ ಬಿಟ್ಟರೆ ಇನ್ಯಾರನ್ನೂ ಕೂಡ ಹೊರಗಡೆ ಕರ್ಕೊಂಡು ಹೋಗಿಲ್ಲ. ಎಲ್ಲರನ್ನೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. 2 ಪೊಲೀಸ್ ಅಧಿಕಾರಿಗಳು ಈ ಒಂದು ಮನೆಗೆ ಒಂದು ಬಂದೋಬಸ್ತ್ ಅನ್ನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಯಶ್ ಕೂಡ ರಾತ್ರಿ ಏನು ತಾಜ್ ವೆಸ್ಟ್ ಇಂದ ಹೊರಗಡೆ ಹೋದವರು ಅಲ್ಲಿ ಮನೆಗೂ ಕೂಡ ಹೋಗಿಲ್ಲ ಅನ್ನೋ ಮಾಹಿತಿ ಇದೆ. ಇಲ್ಲಿಗೂ ಬಂದಿಲ್ಲ. ಹಾಗಾಗಿ ಎಲ್ಲಿ ಹೋಗಿರ್ಬಹುದು, ನಿಮಗೇನಾದ್ರೂ ಮಾಹಿತಿ ಇದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ರಾಧಿಕಾ ಅವ್ರನ್ನ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ರಾಧಿಕಾ ಫ್ಯಾಮಿಲಿ ಏನಾದ್ರು ಸಪರೇಟ್ ಆಗಿ ಬಿಸ್ನೆಸ್ ಅನ್ನ ಮಾಡ್ತಾ ಇತ್ತಾ, ಅಥವಾ ಎಷ್ಟು ಸಲುವಾಗಿ ಏನಾದ್ರು ಇಲ್ಲಿ ಐಟಿ ರೇಡ್ ಆಗಿದೆಯಾ ಹೇಗೆ ಅಂತ ಹೇಳಿ?
ಇದು ಎಲ್ಲ ಒಂದ್ ಕಡೆ ಎಷ್ಟು ಸಲುವಾಗಿನೇ ಒಂದು ಐಟಿ ರೇಡ್ ಆಗಿರಬಹುದಾದಂತ ಒಂದು ಚಾನ್ಸಸ್ ಇದೆ. ಯಾಕಂದ್ರೆ ನಿನ್ನೆ ಐಟಿ ದಾಳಿ ನಡೆಸಿರ್ತಕ್ಕಂಥದ್ದು ನೋಡಿದ್ರೆ ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ನಟಿಸಿದಂತಹ ನಟರ ಮೇಲೆನೆ ಈ ಒಂದು ಯಶ್ ಏನು ಬಿಗ್ ಬಜೆಟ್ ನಡೆಸಿದ್ರೆ ಅವ್ರ ಮೇಲೆ ಒಂದು ಐಟಿ ದಾಳಿ ಆಗಿರ್ತಕ್ಕಂಥದ್ದು. ಹಾಗಾಗಿ KGF ಕೂಡ ಸಾಕಷ್ಟು 2 ವಾರಗಳಿಂದ ಸಾಕಷ್ಟು ಬಿಸ್ನೆಸ್ ಮಾಡಿತ್ತು. ಹಾಗಾಗಿ ಯಶ್ ಕೂಡ ಅವರ ಒಂದು ಬಂದಂತಹ ಒಂದು ಏನು ಹಣ ಆಗಿರ್ಬೋದು ಅದನ್ನು. ಓಕೆ, ಥ್ಯಾಂಕ್ ಯು ಸುನಿಲ್.